ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಬ್ಲಾಗ್ಸ್. ಎಲ್ಲರೂ ತುಂಬ ಜನ ಚಿಕ್ಕವನ್ನ ಕೇಳ್ತಾ ಇರ್ತೀರಾ, ನನಗೆ ಚಿಕ್ಕವ ಅಂದರೆ ತುಂಬ ಇಷ್ಟ ಅಂತ ಹೇಳಿ. ಸೊ ಹಾಗಾಗಿ ನಾನೇ ಸಮ್ಮಗೆ ಹೇಳಿದೆ, ಸಮ್ಮು ಇವತ್ತು ನೀನೇ ಸ್ಟಾರ್ಟಪ್ ಮಾಡಿಬಿಡು ವೀಡಿಯೋನ ಅಂತೇಳಿ. ಸೊ ಅದಕ್ಕೆ ಸಮೃದ್ಧಿ ಆಯ್ತಮ್ಮ ನಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಅವಳೇ ವೆಲ್ಕಮ್ ಮಾಡ್ತಿದ್ದಾಳೆ ನಿಮ್ಮೆಲ್ಲರೂ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮದರ್ ವ್ಲಾಗ್ಸ್. ನಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡಿ, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಎಲ್ಲ ಯೋಚನೆ ಮಾಡ್ತಿರ್ತೀರಿ ಯಾಕೆ ಹಿಂದೆ ತೊಳೆದಲ್ಲಿ ಕೂತಿದ್ದಾಳೆ ಅಂತ ಹೇಳಿ. ಸೊ ಏನಂತಂದರೆ, ನಾನು ಬಟರ್ ಫ್ರೂಟ್ ಊರಿಂದ ತೊಗೊಂಬಂದಿದ್ದೆ. ಬಟರ್ ಫ್ರೂಟ್ ತುಂಬ ಬಿಟ್ಟಿತ್ತು ಈ ವರ್ಷ, ಫಸ್ಟ್ ಟೈಮ್ ಬಿಟ್ಟಿತ್ತು ಊರಲ್ಲೂ. ಆಲ್ಮೋಸ್ಟ್ ಅದು 4 years ಆಗಿತ್ತು. ಈ ವರ್ಷ ಕ್ರಾಪ್ ಇತ್ತು. ಸೊ ಹಾಗಾಗಿ ಹಣ್ಣನ್ನು ತೊಗೊಂಡು ಬಂದು ತಿಂದು ಆದಮೇಲೆ ಬೀಜ ಇರುತ್ತಲ್ಲ, ಬೀಜನ ಎಲ್ಲ ಇಲ್ಲಿ ಹಿಂದ್ಗಡೆ ನಮ್ದು ಒಂದು ಸ್ವಲ್ಪ ಜಾಗ ಇದೆಯಲ್ಲ, ಉದ್ದಕ್ಕೆಲ್ಲ ತುಂಬ ಇಲ್ಲ, ಚಿಕ್ಕದಾಗಿ ಜಾಗ ಇದೆ ಅಲ್ಲ. ಸೊ ಹಾಗಾಗಿ ನೋಡೋಣ ಬರುತ್ತೋ ಏನೋ ಅಂತ ಹಾಕೊಂಡಿದ್ವಿ. ಸೊ ಹಾಗಾಗಿ ನಾನು ಎಷ್ಟು ಸೀಡ್ ಹಾಕಿದ್ದೆ, ಎಷ್ಟು ಬೀಜ ಹಾಕಿದ್ದೆ ಅಷ್ಟು ಸಮೇತ ಬಂದಿದೆ. ಆಲ್ಮೋಸ್ಟ್ ಇಲ್ಲಿ ಒಂದು 7-8 ಗಿಡಗಳು ಬಂದಿದೆ ಬಟರ್ ಫ್ರೂಟ್ ಇದು. ಹಂಗೆ ಒಂದು ಸ್ವಲ್ಪ ಹಿಂದ್ಗಡೆ ನಮ್ದು ಏನು ಜಾಗ ಇದೆ, ಏನು ಹಾಕೊಂಡಿದ್ದೀನಿ ಅಂತ ತೋರಿಸೋಣ ಅಂತ ಯೋಚನೆ ಮಾಡಿದೆ. ಹಾಗಾಗಿ ಹೇಗೂ ಬಟರ್ ಫ್ರೂಟ್ ಗಿಡ ಇತ್ತಲ್ಲ, ಸೊ ಹಾಗಾಗಿ ಅದ್ರ ಜೊತೆ ಮತ್ತು ವಿಳ್ಳೆದೆಲೆ ಇದೆ, ಅದನ್ನು ತೋರಿಸೋಣ ಅಂತೇಳಿ. ಸೊ ಈ ಬಟರ್ ಫ್ರೂಟ್ ಗಿಡ ಊರಿಗೆ ತೊಗೊಂಡೋಗಿ ಹಾಕಬೇಕು. ಒಂದು ಸ್ವಲ್ಪ ಮಾವ ಅಡಿಕೆ ತೋಟ ಅಂತ ಮಾಡಿದ್ದಾರೆ ಊರಲ್ಲಿ, ಮಾವನ ಊರಲ್ಲಿ ಭಂಡಾರ ಅಂತ ಹೇಳಿ. ಸೊ ಅಲ್ಲಿಗೆ ಇದನ್ನು ಹಾಕಬೇಕು. ಇನ್ನೊಂದು ಚೂರು ದೊಡ್ಡದಾಗಲಿ ಅಂತ ಯೋಚನೆ ಮಾಡಿದ್ದೀನಿ. ದೊಡ್ಡದಾದ್ಮೇಲೆ ಮಾವ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ನಾನೊಂದು 8 ತಂದ್ಕೊಂಡಿದ್ದೀನಿ. ಇಲ್ಲೊಂದು ಬಟರ್ ಫ್ರೂಟ್ ಗಿಡ ಇದೆ, ಇಲ್ಲೊಂದು ಬಟರ್ ಫ್ರೂಟ್ ಇದೆ. ಸೊ ಇದೊಂದು ಬಟರ್ ಫ್ರೂಟು. ಸೊ ಇದೊಂದು ಬಟರ್ ಫ್ರೂಟ್. ಮಧ್ಯದಲ್ಲಿ ಆ್ಯಕ್ಚುಲಿ ದಾಸವಾಳನೂ ಹಾಕಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಹಿಂದುಗಡೆ ಸ್ವಲ್ಪ ನೆರಳಿರೋದ್ರಿಂದ ದಾಸವಾಳ ಎಲ್ಲ ಹೆಲ್ದಿಯಾಗಿ ಬರಲ್ಲ. ಸೊ ಅದ್ರ ಮಧ್ಯದಲ್ಲಿ ಒಂದೊಂದು ಆ್ಯಂಥೋರಿಯಮ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು ಆ್ಯಂಥೋರಿಯಮ್ ಆದರೆ ಇಲ್ಲಿ ಒಂದು ಬಟರ್ ಫ್ರೂಟು. ಅಂದರೆ ಇದನ್ನು ತೊಗೊಂಡೋಗಿ ಇವಾಗ ತೋಟಕ್ಕೆ ಹಾಕ್ತಾರೆ ಮಾವ. ಸ್ವಲ್ಪ ಅಡಿಕೆ ತೋಟ ಇದೆಯಲ್ಲ, ಆ ತೋಟದ ಜೊತೆ ಹಾಕ್ತಾರೆ. ಸೊ ಹಾಗಾಗಿ ಇಲ್ಲಿ 2 ಇದೆ. ಮತ್ತು ಅದ್ರ ಮಧ್ಯದಲ್ಲಿ ಹೇಗೇನು ಆ್ಯಂಥೋರಿಯಮ್ಮು, ಇಲ್ಲೂ ಒಂದು ಆ್ಯಂಥೋರಿಯಮ್ಮು, ಇಲ್ಲೊಂದು ಆ್ಯಂಥೋರಿಯಮ್, ಇಲ್ಲಿ ನೋಡಿ ಬಟರ್ ಫ್ರೂಟ್. ಸೊ ಇಲ್ಲಿ ಬಟರ್ ಫ್ರೂಟ್ ಇದು ಕಲರಲ್ಲಿ ತಂದಿದ್ದು, ಫಾರಮಿಂದನೇ ತೊಗೊಂಡೋಗಿ ಹಾಕಿದ್ದು. ತುಂಬ ಚೆನ್ನಾಗಿ ಬಿಟ್ಟಿತ್ತು. ಒಂದು 4 yearsಗೆ ಒಳ್ಳೊಳ್ಳೆ ಇಷ್ಟಿಷ್ಟಪ್ಪ ಫ್ರೂಟ್ ಬಿಟ್ಟಿತ್ತು. ಇಷ್ಟಿಷ್ಟಪ್ಪ ಇತ್ತು ಅದು ಆ್ಯಕ್ಚುಲಿ. ಅದನ್ನೇ ನೋಡೋಣ ಬರುತ್ತೋ ಇಲ್ವೋ ಅಂತ ಹಾಕ್ತೆ. ಚೆನ್ನಾಗೇ ಬಂದಿದೆ. ಇದಾದ್ಮೇಲೆ ತೋಟಕ್ಕೆ ಹಾಕಿದಾಗ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಮಾವ ಅಡಿಕೆ ತೋಟದ ಮಧ್ಯದಲ್ಲಿ ಹಾಕಿ ಮಾವ ಅಂತ ಹೇಳಿದೆ. ಸೊ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ 8 ಗಿಡ ತೊಗೊಂಡೋಗಿ ಇನ್ನೊಂದು 15-20 ಡೇಸಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಬಟರ್ ಫ್ರೂಟ್. ನೆಕ್ಸ್ಟ್ ಅದ್ರ ಮಧ್ಯದಲ್ಲಿ ಆ್ಯಂಥೋರಿಯಮ್ ಮತ್ತು ಇದು ದಾಸವಾಳ. ನೋಡಿ, ಆ್ಯಕ್ಚುಲಿ ಇದು ಸ್ವಲ್ಪ ನೆರಳಿರೋದ್ರಿಂದ ಹೆಲ್ದಿಯಾಗಿಲ್ಲ, ಯಾಕಂದರೆ ಇದು ಸ್ವಲ್ಪ ನೆರಳ ಇದೆ. ಕೆಲವರು ಬಟರ್ ಫ್ರೂಟ್ ಅಂತಾರೆ, ಅವಕಾಡೋ ಅಂತಾರೆ, ಬೆಣ್ಣೆಹಣ್ಣು ಅಂತಾರೆ. ಸೊ ನಾನು ಬಟರ್ ಫ್ರೂಟ್ ಅಂತ ಕರಿತೀವಿ. ಬಟರ್ ಫ್ರೂಟ್ ಆ್ಯಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 0 ಫ್ಯಾಟ್ ಇದು. ತಲೆ ಕೂದಲಿಗಾಗಿರ್ಬೋದು ಅಥವಾ ಸ್ಕಿನ್ನಿಗಾಗಿರ್ಬೋದು, ಇನ್ನರ್ ಔಟರ್ ಎರಡಕ್ಕೂ ತುಂಬಾ ಒಳ್ಳೆಯದು ಬಟರ್ ಫ್ರೂಟು. ಹಾಗಾಗಿ ಎಲ್ಲರೂ ಬಟರ್ ಫ್ರೂಟ್ನ ಪ್ರಿಫರ್ ಮಾಡಿ ತಿನ್ನಿ. ಮಾತ್ರ ಟೇಸ್ಟ್ ಮಾತ್ರ ಇರೋದಿಲ್ಲ, ಸಪ್ಪೆ ಇರುತ್ತೆ. ಸೊ ಕೆಲವರು ಅದನ್ನು ಜ್ಯೂಸ್ ಮಾಡ್ಕೊತಾರೆ ಅಥವಾ ತಿಕ್ಕಾಗಿ ಪೇಸ್ಟ್ ಥರ ಮಾಡ್ಕೊತಾರೆ, ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊತಾರೆ. ಬಟರ್ ಫ್ರೂಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಎಲ್ಲರೂ ಪ್ರಿಫರ್ ಮಾಡಿ. ನೋಡಿ, ವಿಳ್ಳೆದೆಲೆ ಮೇಲಿಗೆ ಆ್ಯಕ್ಚುಲಿ ತಂತಿ ಮೇಲೆ ಸ್ಪ್ರೆಡ್ ಆಗಿತ್ತು. ಆಮೇಲೆ ಯಾಕೋ ಮತ್ತೊಂದು ಸ್ವಲ್ಪ ದಿನ ಆದಮೇಲೆ ಸತ್ತೋಗಿತ್ತು. ಮತ್ತು ಇದು ಆ್ಯಕ್ಚುಲಿ ಅದಾಗೆ ಗ್ರೋತ್ ಆಗಿದೆ. ಸೊ ಹಾಗಾಗಿ ನೆಲಕೆನೇ ಬಿಟ್ಟಿದ್ವಿ. ಎಷ್ಟು ಹೆಲ್ದಿಯಾಗಿ ಬರುತ್ತೆ ಅಷ್ಟು ಬರಲಿ. ಆಮೇಲೆ ಒಂದು ಸ್ವಲ್ಪ ಇವಾಗ ಹೆಂಗೂ ಅದು ಸ್ಪ್ರೆಡ್ ಆಗ್ತಿದೆ ಅಲ್ವಾ, ಸ್ಪ್ರೆಡ್ ಆದಮೇಲೆ ಅದ್ರ ಮೇಲೆ ತಂತಿ ಮೇಲೆ ಬರಲಿ ಅಂದ್ಕೊಂಡು ನಾವೇ ಸುಮ್ಮನಾಗಿದ್ದೀವಿ. ಸೊ ವಿಳ್ಳೆದೆಲೆ ಇತ್ತು, ತುಂಬ ಟೇಸ್ಟ್ ಇರುತ್ತೆ. ಒಗ್ರು ಅಂತಲೇ ಇರೋಲ್ಲ, ನನ್ನ ಮಕ್ಕಳು ಸಮೇತ ಇಷ್ಟಪಡ್ತಾರೆ. ತುಂಬ ಟೇಸ್ಟ್ ಇರುತ್ತೆ, ತೆಳುವೂ ಆಗಿದೆ. ನೋಡಿ, ಇಲ್ಲಿ ಈ ಥರ ಬಿಡೋಣ ಅಂತ ಹೀಗೆ ಒಂದ್ಸಲ ಬಿಟ್ಟಿತ್ತು, ಆಮೇಲೆ ಒಂದ್ಸಲ ಸತ್ತೋಗಿತ್ತು. ಈಗ ಅದಾಗೆ ರೀಗ್ರೋತ್ ಆಗಿದೆ. ಒಂದು ಸ್ವಲ್ಪ ಚಿಕ್ಕದಿತ್ತಲ್ಲ, ಹಾಗಾಗಿ ರೀಗ್ರೋತ್ ಆಗಿದೆ. ಈಗ ಇದೆಲ್ಲ ತಂತಿ ಇದೆಯಲ್ಲ, ಸ್ಪ್ರೆಡ್ ಆಗುತ್ತೆ. ಇಲ್ಲಿಗೆ ಅಂತ ಹೇಳಿ ವಾಟರ್ ಕನೆಕ್ಷನ್ ಇದೆ ಇಲ್ಲಿ. ಇದಕ್ಕೆ ಇಷ್ಟಕ್ಕೆ ಒಂದು ಪೈಪ್ ಹಾಕಿಬಿಟ್ರೆ ಅದು ಫ್ಲೋ ಆಗುತ್ತೆ. ಮತ್ತು ಈ ಕಡೆಗೂ ಇಲ್ಲಿ ಎಷ್ಟು ಜಾಗ ಇದೆ, ಇಲ್ಲೂ ಅಷ್ಟೇ ಜಾಗ ಇದೆ. ತುಂಬ ಓಡಾಡೋಕ್ಕಾಗಲ್ಲ. ಈ ಕಡೆ ಸೈಡಿಗೆ ಜಾಸ್ತಿ ನಾನು ಮ್ಯಾಕ್ಸಿಮಮ್ ಈ ಮಿನಿ ಆ್ಯಂಥೋರಿಯಮ್ ಅಂತಲೇ ಹಾಕ್ಕೊಂಡಿದ್ದೀನಿ. ಪ್ರಾಪರ್ ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ. ಸೊ ಇದನ್ನು 1 ಟೈಪ್ ಆಫ್ ಆ್ಯಂಥೋರಿಯಮ್ ಅಂತ ಹೇಳ್ತಾರೆ. ಇದನ್ನು ಸಮೇತ ಇದು ಇಂಡೋರ್ ಪ್ಲ್ಯಾಂಟ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್, ಮತ್ತು ನೀರಲ್ಲೂ ಹಾಕ್ಬೋದು, ಮಣ್ಣಲ್ಲೂ ಹಾಕ್ಬೋದು ಅಂದರು. ಸೊ ಹಾಗಾಗಿ ಇದನ್ನು ನಾನು ನಮ್ಮ ಅತ್ತೆ ಮನೆಯಿಂದ 3 ಗಿಡ ತಂದಿದ್ದೆ ಆ್ಯಕ್ಚುಲಿ. ಆ 3 ಗಿಡನ ನಾನು ಇಷ್ಟೊಂದು ಮಾಡ್ಕೊಂಡಿದ್ದೀನಿ. 3 ಇದ್ದಿದ್ದು ಅದರಲ್ಲಿ ಬೇಬಿ ಪ್ಲ್ಯಾಂಟ್ ಅಂತ ಹೇಳಿದ್ನಲ್ಲ, ಬೇಬಿ ಪ್ಲ್ಯಾಂಟಿಂದ ತೆಗೆದು ಇಷ್ಟುದ್ದ ಮಾಡ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ, ಯಾಕಂದರೆ ಇಲ್ಲಿ ನೆರಳಿರೋದ್ರಿಂದ ದಾಸವಾಳ ಹಾಕಿದರೆ ಬರಲ್ಲ ಅಂತೇಳಿ ಈ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿ ಬಂದಿದೆ. ಆ ಕಡೆ ಒಂದು ಸ್ವಲ್ಪ ಬಿಸಿಲಿದೆ, ಅಲ್ಲಿಗೆ ಒಂದು ಸ್ವಲ್ಪ ದಾಸವಾಳ ಹಾಕಿದಾರಂತೆ. ಸೊ ಹಾಗಾಗಿ ಇದನ್ನು ನಾನು ಇಲ್ಲಿ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಬನ್ನಿ ನೀವೇ. ನಮಗೆ ಮನೆ ಹಿಂದೆ ಎಲ್ ಶೇಪ್ ಜಾಗ ಇದೆ. ಮತ್ತು ಮೋರೋವರ್ ಬಿಸಿಲು ತುಂಬಾ ಕಡಿಮೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಬಿಸಿಲು ಬರುತ್ತೆ ಇರೋದ್ರಿಂದ. ಸೊ ಹಾಗಾಗಿ ಇಷ್ಟು ಇಲ್ಲಿ ಮಾಡಿದ್ದೀನಿ. ಇದಾದಮೇಲೆ ಅತ್ತೆ ಇಲ್ಲ ಸ್ವಲ್ಪ ಬಿಸಿಲಿದೆಯಲ್ಲ ಅಂತ ಹೇಳಿ ದೇವ್ರ ಮನೆಗೆ ಅಟ್ಲೀಸ್ಟ್ ದಿನಕ್ಕೆ ಒಂದು 5-6 ಹೂ ಬೇಕಲ್ಲ ಅಂತ ಹೇಳಿ ದಾಸವಾಳ ಗಿಡ ಹಾಕಿದಾರಂತೆ.
ಸೊ ಇಲ್ಲಿಂದ ದಾಸವಾಳ ಗಿಡ ಒಂದು 4 ದಾಸವಾಳ ಗಿಡ ಇದೆ. ಇದು ದಾಸವಾಳ ಅಲ್ಲ, ಕಣಗ್ಲದ ಹೂವು ಅಂತ ಹೇಳ್ತಾರಲ್ಲ, ಬಿಳಿ ಕಣಗ್ಲದ ಹೂವು ಅಂತ ಹೇಳ್ತಾರಲ್ಲ. ಸೊ ಇದು ಬಿಳಿ ಕಣಗ್ಲದ ಹೂವು. ಇಲ್ಲೂ ಒಂದು ಹಾಕಿದ್ದೀನಿ, ಇದೆಲ್ಲ ದಾಸವಾಳ. ತುಂಬ ಏನು ಬಿಸಿಲಿಲ್ಲ, ಇಲ್ಲಿ ಒಂದು ಕರ್ಬೇವಿನ ಸೊಪ್ಪಿನ ಗಿಡನೂ ಹಾಕಿದ್ವಿ. ಇಲ್ಲಿ ಸ್ವಲ್ಪ ನೆರಳಿರೋದ್ರಿಂದ ತುಂಬ ಚೆನ್ನಾಗಿ ಬರೋದಿಲ್ಲ, ಆದರೂ ಒಂದು ಇರಲಿ ಅಂತ ಹಾಕಿದ್ದೀವಿ ಕರ್ಬೇವಿನ ಸೊಪ್ಪನ್ನ. ಇಲ್ಲಿ ತನಕನೂ ಬಂದಿದ್ದೀನಿ, ಇಲ್ಲೂ ಒಂದು ಹಾಕಿದ್ದೀನಿ. ತನಕ ನಮ್ಮದು ಈ ಚಿಕ್ಕ ಜಾಗದಲ್ಲಿ ಚಿಕ್ಕದಾಗಿ ಗಿಡಗಳನ್ನ ಹಾಕೊಂಡಿದ್ವಿ. ತುಂಬ ದೊಡ್ಡ ಜಾಗ ಇಲ್ಲ, ಸ್ವಲ್ಪ ಹಿಂದ್ಗಡೆ ಏನು ಜಾಗ ಇದೆ ಅಷ್ಟಕ್ಕೆ ಮಾತ್ರ ಹಾಕಿರೋದು. ದಾಸವಾಳ ಬೇಕೇ ಬೇಕು, ಯಾಕಂದರೆ ದೇವ್ರ ಮನೆಗೆ ದಿನಾ ಹೂ ತಗೊಳಕ್ಕೆ ಆಗೋದಿಲ್ಲ. ಒಂದೊಂದ್ಸಲ ಆಗುತ್ತೆ, ಒಂದೊಂದ್ಸಲ ಆಗೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು 5-6 ಹೂವು ಸಿಕ್ಕಿದ್ರೆ ಸಾಕಲ್ಲ ಅಂತೇಳಿ 5-6 ದಾಸವಾಳ ಅತ್ತೆ ಹಾಕಿದ್ದಾರೆ. ಅಷ್ಟು ಬಿಸಿಲಿರೋದ್ರಿಂದ ಏನು ತುಂಬ ಬಿಡೋದಿಲ್ಲ, ತುಂಬ ಬಿಸಿಲು ಇಲ್ಲ. ಯಾಕಂದರೆ ಪಕ್ಕಕ್ಕೂ ಮನೆ ಇದೆ, ಬಿಸಿಲಿರೋದು ಕಡಿಮೆ ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟು ಬಿಡುತ್ತೆ. ಸೊ ಇಷ್ಟು ನಮ್ಮದು ಮನೆ ಹಿಂದ್ಗಡೆ ಗಾರ್ಡನ್ ಆ್ಯಕ್ಚುಲಿ ಇದು ಇಲ್ಲಿ ತನಕ. ಹಾಗೆ ಒಂದು ವ್ಯೂ ನೋಡೋದಾದರೆ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಹೆಲ್ದಿಯಾಗಿ ಬಂದಿದೆ. ಮಕ್ಕಳಿಗೆಲ್ಲ ರಜೆ ಇತ್ತು ಅಂತ ಹೇಳಿ ಮಾವ ಮಕ್ಕಳು ಎಲ್ಲ ಸೇರ್ಕೊಂಡು ಚೌಕಾಬೆಳೆ ಆಡ್ತಾಯಿದ್ರು. ನಿಮಗೂ ಎಲ್ಲ ಚೌಕಾಬೆಳೆ ಗೊತ್ತಿದೆ ಅಂದ್ಕೊತೀನಿ. ಈಗಿನ ಇದರಲ್ಲಿ ಚೌಕಾಬೆಳೆ ಆಡೋದೇ ಕಡಿಮೆ ಆಗಿಬಿಟ್ಟಿದೆ. ಸೊ ನಾನು ಹಿಂದ್ಗಡೆ ನಮ್ಮ ತೋಟದ ವೀಡಿಯೋ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇವ್ರು ಆಡ್ತಾಯಿದ್ರು. ನಾನು ಇವ್ರ ಜೊತೆ ಚೌಕಾಬೆಳೆ ಆಡೋಕ್ಕೆ ಸೇರಿಕೊಂಡೆ. ನಾವು ಚಿಕ್ಕದ್ರಲ್ಲಿರುವಾಗ ನಾನು ಪೂಜಾ ಪಪ್ಪ ಮಮ್ಮಿ ಎಲ್ಲ ಈ ಚೌಕಾಬೆಳೆ ಆಡ್ತಾಯಿದ್ವಿ. ಆ್ಯಕ್ಚುಲಿ ಅವಾಗ ಆ ಮೆಮೊರೀಸ್ ಎಲ್ಲ ಈಗ ಒಂದು ಸ್ವಲ್ಪ ರಿಕಾಲ್ ಆದಂಗೆ ಆಯಿತು. ಬಟ್ ಇವಾಗ ನಾವು ಸಾಧಾರಣ ವಾರಕ್ಕೊಂದ್ಸಲನೋ 2 ವಾರಕ್ಕೊಂದ್ಸಲನೋ ಅತ್ತೆ ನಾವು ಮಕ್ಕಳೆಲ್ಲ ಆಡ್ತೀವಿ. ನಮ್ಮ ಹಸ್ಬೆಂಡ್ ಬರಲ್ಲ ಆಟ ಆಡೋಕ್ಕೆ. ಸೊ ನಾವೇ ಇಷ್ಟು ಜನ ಸೇರ್ಕೊಂಡು ಆಟಾಡ್ತೀವಿ, 4 ಜನ. ನನ್ನ ಮಗಳು ನಮ್ಮ ಇಷ್ಟು ಜನದಲ್ಲಿ ಯಾರಾದರೂ ಒಬ್ಬರ ಜೊತೆ ಪಾರ್ಟ್ನರ್ ಆಗಿರ್ತಾಳೆ. ಬಟ್ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಮತ್ತು ಮೋರೋವರು ಮಕ್ಕಳದು ಮೈಂಡ್ ಸಮೇತ ಹೇಗೆ ಯಾವ ಥರ ಅನ್ನೋದು ಯೋಚನೆ ಮಾಡೋಕ್ಕೆ ಟೈಮ್ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಳೆ ಕಾಲದ ಆಟಗಳಲ್ಲಿ ಆ್ಯಕ್ಚುಲಿ ನಮಗೊಂಥರ ಬುದ್ಧಿನೂ ಬೆಳೆಯುತ್ತೆ, ಟೈಮು ಪಾಸ್ ಆದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ. ಮೊಬೈಲ್ಗಿಂತ ಈ ರೀತಿ ಆರೋಗ್ಯಕರವಾದ ಆಟ ಆಡೋದು ಒಳ್ಳೇದು ಅನ್ಕೊತೀನಿ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ದೀರಾ ನಿಮ್ಮ ಹಸ್ಬೆಂಡ್ನ ತೋರಿಸಿ, ಅಥವಾ ನಿಮ್ಮ ಹಸ್ಬೆಂಡ್ ಯಾಕೆ ವಿಡಿಯೋದಲ್ಲಿ ಬರೋದಿಲ್ಲ ಅಂತ ಎಲ್ಲ. ಸೊ ಇವರೇ ನಮ್ಮ ಹಸ್ಬೆಂಡು ಸುದೀವ್ ಅಂತ ಹೇಳಿ. ಅವರಿಗೆ ಕ್ಯಾಮರಾ ಅಂದರೆ ಸ್ವಲ್ಪ ಅಲರ್ಜಿ. ಅವ್ರಿಗಾಗಿರ್ಬೋದು, ನಮ್ಮ ಅತ್ತೆಗಾಗಿರ್ಬೋದು ಕ್ಯಾಮ್ರಾದು ಅಟೆನ್ಷನ್ ಇಲ್ಲ. ಅದೇ ನನಗೆ, ನನ್ನ ಮಕ್ಕಳಿಗೆ, ನಮ್ಮ ಮಾವನಿಗೆಲ್ಲ ಸ್ವಲ್ಪ ಖುಷಿನೂ ಇದೆ, ಕ್ರೇಜಿ ಇದೆ. ಹಾಗಾಗಿ ನಮ್ಮ ಹಸ್ಬೆಂಡು ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಕಡಿಮೆ. ಚಿಕ್ಕಮ್ಮ KFCಗೆ ಹೋಗೋಣ ಅಂತ ಹಠ ಮಾಡ್ತಿದ್ಲು. ಹೇಗೂ ತುಂಬ ದಿನ ಆಗಿತ್ತು ನಾವು ಹೊರಗಡೆ ಬಂದು, ಹಾಗಾಗಿ KFCಗೆ ಬಂದ್ವಿ. ಮಕ್ಕಳು KFCಗೆ ಬರೋದು ಚಿಕನ್ಗೆ ಆದ್ರೂ ಮೇನ್ ಪ್ರಿಫರೆನ್ಸ್ ಕೊಡೋದೇ ಪೆಪ್ಸಿಗೆ. ಆ್ಯಸ್ ಯೂಶುವಲ್ KFCಲಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಬರ್ಗರ್ ಎಲ್ಲ ತುಂಬಾ ಇಷ್ಟ. ಮಕ್ಕಳಂತೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಟೈಮ್ನ ನೀಟಾಗಿ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಚಿಕನ್ ತಿನ್ಕೊಂಡು ಮಜಾ ಮಾಡಿದರು. ಸ್ಯಾಮ್ ಸಾಕಾ ಚಿಕನ್? ಇನ್ನೂ ಬೇಕಾ? ಇಷ್ಟು ತಿಂದಿದೆಯಲ್ಲ ಮಗಳೇ, ಇನ್ನೂ ಬೇಕಾ? ಚಿಕ್ಕವಂಗೆ ತುಂಬ ಇಷ್ಟ ಚಿಕನ್ ಅಂತ ಅಂದರೆ. ಅವಳಿಗೆ ಯಾವಾಗಲೂ ಡೈಲಿ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಕೊಟ್ಟರು ಚಿಕನ್ ಅಂದರೆ ತುಂಬಾ ಇಷ್ಟ ಅವಳಿಗೆ. ಚಿಕನ್ ಮಟನ್ ಎರಡನ್ನು ಮಾತ್ರ ತುಂಬ ಇಷ್ಟಪಟ್ಟು ತಿನ್ನೋದು. ಫಿಶ್ ಎಲ್ಲ ಅವಳು ಆ್ಯಕ್ಚುಲಿ ಇಷ್ಟಪಡಲ್ಲ. ನಾನ್ ವೆಜ್ ಅಂದರೆ ಇಷ್ಟ, ಅದರಲ್ಲೂ ಚಿಕನ್ ಮಟನ್ ಮಾತ್ರ ಇಷ್ಟ. ಮಕ್ಕಳು ಕೀಟ್ಲೆ ಮಾಡ್ದಲ್ಲ ಯಾವತ್ತೂ ಬಂದಿದ್ದೇ ಇಲ್ಲ. ನಿಂದು ಜಾಸ್ತಿ ಇದೆ, ನಂದು ಜಾಸ್ತಿ ಇದೆ ಅಂತ ಅಲ್ಲೂ ಜಗಳ ಮಾಡಿಕೊಂಡೇ ಬಂದರು. ನನ್ನ ಮಗಳು ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ವೀಡಿಯೋನ ತುಂಬ ದಿನದ ಮುಂಚೆನೇ ಹಾಕಬೇಕಿತ್ತು. ಸ್ವಲ್ಪ ಹುಷಾರಿರಲಿಲ್ಲ ಅಂತೇಳಿ ಎಡಿಟ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ ಹುಷಾರಿರಲಿಲ್ಲ ಅಂತ ಹೇಳಿ. ಸೊ ಆ ವಿಡಿಯೋನ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾವು ಎಲ್ಲಿಗೆ ಹೊರಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಅನಿಸುತ್ತೆ. ನಾವು ಬಂದು ಇವಾಗ ನನ್ನ ಮಗಳದ್ದು ಫ್ರೆಂಡ್ದು ಬರ್ಡೇ ಪಾರ್ಟಿ ಇದೆ. ಸೊ ಅಲ್ಲಿಗೆ ಹೊರಡ್ತಾ ಇದೀವಿ. ಅವ್ರ ಕ್ಲಾಸ್ಮೇಟ್ದು ಲಿಪಿ ಅಂತ ಹೇಳಿ. ಸೊ ಅವ್ರದ್ದು ಬರ್ಡೇ ಪಾರ್ಟಿ ಇದೆ ಪಾಪುದು. ಅಲ್ಲಿಗೆ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದೀವಿ. ಅದು ಆಲೂರಲ್ಲಿರೋದು. ಪೂಜಾನು ಆಚೆಯಿಂದ ಬರ್ತಾಳೆ. ಇವ್ರದ್ದು ಡ್ರೆಸ್ ಹೇಗಿದೆ ಅಂತ ಒಂದ್ಸಲ ಹೇಳಿ. ನಮ್ಮ ಸಮೂ ಈ ಥರ ಡ್ರೆಸ್ ಹಾಕೋದು ಅಪ್ರೂಪ. ಸೊ ಹಾಗಾಗಿ ಹೇಗಿದೆ ಅಂತ ಹೇಳಿ. ಹಾಗೆ ನಂದು ಕಾಸ್ಟ್ಯೂಮ್ ಹೇಗಿದೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಬಂದು ಮನೆಗೆ ಪೂಜಾನ ಕನೆಕ್ಟ್ ಆಗೋದು ಲೇಟ್ ಆಯಿತು ಅನ್ಸುತ್ತೆ. ಅವ್ರು 6ಗೆ ಹೇಳಿದ್ರು, ಈಗ ಆಲ್ಮೋಸ್ಟ್ 7:15 ಆಯಿತು. ನಾವು ಲೇಟ್ ಆಯಿತು ಅಂತಲೇ ಹೋದ್ವಿ. ಬಟ್ ಅಲ್ಲಿ ಆ್ಯಕ್ಚುಲಿ ಇನ್ನೂ ಪಾರ್ಟಿ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನೂ ಒಂದು ಸ್ವಲ್ಪ ನಿಧಾನಕ್ಕೆ ಹಾಫ್ ಆನ್ ಅವರ್, ಯಾಕಂದರೆ ಬೇರೆ ಫ್ರೆಂಡ್ಸ್ ಎಲ್ಲ ಬರಲಿ, ರಿಲೇಟಿವ್ಸ್ ಎಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಿದ್ರು. ಸೊ ನಮಗೆ ಅವಾಗ ಸಮಾಧಾನ ಆಯಿತು, ಪರವಾಗಿಲ್ಲ ನಾವು ಒಂಚೂರು ಕರೆಕ್ಟ್ ಟೈಮಿಗೆ ಹೋಗಿದ್ದೀವಿ ಅಂತ ಹೇಳಿ. ಮಕ್ಕಳು ಬರ್ಡೇ ಅಂದಮೇಲೆ ಮಕ್ಕಳೇ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ. ಸೊ ಮಕ್ಕಳದ್ದೇ ರಾಜ್ಯಭಾರ ಆಗಿಬಿಟ್ಟಿತ್ತು. ಸೊ ನಮ್ಮ ಮಕ್ಕಳು ನಮ್ಮ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ. ಸೊ ಎಲ್ಲ ಮಕ್ಕಳು ಒಂದೇ ಕಡೆ ಸೇರಿಕೊಂಡಾಗ ನಾವೇನು ಕರೆದ್ರು ಕೂಗಿದ್ರು ಏನೂ ಕೇಳಿಸಲ್ಲ ಅವ್ರಿಗೆ ಆ್ಯಕ್ಚುಲಿ. ಸೊ ಇಲ್ಲೂ ಅದೇ ಥರ ಆಗಿಬಿಟ್ಟಿತ್ತು. ನಮ್ಮ ಮಕ್ಕಳನ್ನ ನಾವು ಇಲ್ಲಿಂದ ಮನೆಯಿಂದ ಹೋಗುವಾಗನೇ ಹೇಳ್ಕೊಂಡು ಕರ್ಕೊಂಡು ಹೋಗಿರ್ತೀವಿ, ಗಲಾಟೆ ಮಾಡಿಬಿಡಿ, ಈ ಥರ ಇರಿ, ಆ ಥರ ಇರಿ, ಡೀಸೆಂಟಾಗಿರಿ ಅಂತ ಹೇಳಿ. ಇಲ್ಲ ಅದ್ರದ್ದು ಆಪೋಸಿಟ್ಟಾಗಿ ಅವ್ರು ಮಾಡೋದು. ಸೊ ನಮ್ಮ ಕೈಗೆ ನಮ್ಮ ಮಕ್ಕಳು ಸಿಗಲೇ ಇಲ್ಲ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಸಮೇತ ಹೇಳ್ತಿದ್ದಾರೆ, ಇನ್ನು ಯಾವತ್ತೂ ನನ್ನ ಮಕ್ಕಳನ್ನ ನಾನು
ಕರ್ಕೊಬರೋದಲ್ಲ, ಅವರೇ ಕರಿಯಲ್ಲ ಅನಿಸುತ್ತೆ, ಅಷ್ಟು ಕಿಟ್ಲೆ ಮಾಡ್ತಾಯಿದ್ರು. ಲಿಪಿ ಕೇಕ್ ಕಟ್ ಮಾಡೋ ಸಮಯ ಬಂತು. ಸೊ ಮಕ್ಕಳೆಲ್ಲ ಸೇರ್ಕೊಂಡು ತುಂಬ ಖುಷಿಯಿಂದ ಕೇಕ್ ಕಟ್ ಮಾಡಿದರು. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮಕ್ಕಳೆಲ್ಲ ಕೇಕ್ ಎಲ್ಲ ತೊಗೊಂಡ್ರು ಮತ್ತು ಗಿಫ್ಟ್ಸ್ ಎಲ್ಲ ಕೊಟ್ಟರು. ಲಿಪಿಗೆ ಏನೇನು ಕೊಡಬೇಕು, ಏನೇನು ತಂದಿದ್ರು ಅದನ್ನೆಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟರು. ಮತ್ತು ಹೇಗೇನು ಆ್ಯಸ್ ಯೂಶುವಲ್ ಫೋಟೋ ಸೆಷನ್ಸ್ ಇರುತ್ತಲ್ವ, ಸೊ ಎಲ್ಲರೂ ಫೋಟೋಸ್ ತೆಗೆಸ್ಕೊಳ್ಳೋದು. ಲಿಪಿಗೆ ಆ್ಯಕ್ಚುಲಿ ಕೇಕ್ ತಿಂದು ಸುಸ್ತಾಗೋಯ್ತು. ಯಾಕಂದರೆ ಎಲ್ಲರೂ ಫೋಟೋ ತೊಗೊಳಕ್ಕೆ ಹೋಗುವಾಗ ಒಂದೊಂದು ಚಿಕ್ಕದಾಗಿ ಅಂತಲೇ ಕೊಟ್ಟರು. ಬಟ್ ತುಂಬ ಜನ ಇರೋದ್ರಿಂದ ಎಲ್ಲ ಕೊಟ್ಟು ಅವಳಿಗೆ ಆ್ಯಕ್ಚುಲಿ ವಾಮಿಟ್ ಬರೋ ತನಕ ಆಯಿತು ಅವಳಿಗೆ. ನಮ್ಮದು ಎಲ್ಲ ಫೋಟೋ ಸೆಷನ್ಸ್ ಎಲ್ಲ ಆಯಿತು, ಪೂಜಾ ನಮ್ಮದು ಎಲ್ಲ. ಸೊ ಹಾಗೆ ಕೆಲವು ಫ್ರೆಂಡ್ಸ್ ನಮಗೂ ಗೊತ್ತಿರೋರು ಬಂದಿದ್ದರು. ಸೊ ಅವ್ರನ್ನೆಲ್ಲ ಮಾತಾಡಿಸಿದ್ವಿ. ಇನ್ನೂ ಕೆಲವರು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಲ್ಲ, ಹೌದು ನೋಡ್ತಾ ಇದ್ದೀವಿ ಅಂತ ಹೇಳಿದರು. ನನಗಂತೂ ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ಕೆಲವರಾದರೂ ರೆಕಗ್ನೈಸ್ ಮಾಡ್ತಾರಲ್ಲ ಅಂತ ಹೇಳಿ. ಆ ರೆಕಗ್ನಿಷನ್ಗೆ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಮಕ್ಕಳಿಗೆ ಆಟ ಆಡೋಕ್ಕೆ, ಖುಷಿ ಪಡೋಕ್ಕೆ ಪರಿಚಯ ಇರಲೇಬೇಕು ಅಂತ ಏನಿಲ್ಲ. ಸೊ ಮಕ್ಕಳು ಥರನೇ ಎಲ್ಲರ ಜೊತೆನೂ ಬೆರೆತ್ಕೊಂಡು ಖುಷಿಯಾಗಿ ಆಟ ಆಡಿಕೊಂಡು ಮಜಾ ಮಾಡ್ತಿರ್ತಾರೆ. ಅದೇ ದೊಡ್ಡವ್ರು ಹಾಗಲ್ಲ, ಪರಿಚಯ ಇರಬೇಕು, ಅವ್ರು ಮಾತಾಡಿಸ್ತಾರೋ ಇವ್ರು ಮಾತಾಡಿಸ್ತಾರೋ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇರ್ತೀವಿ. ಬಟ್ ಮಕ್ಳು ಹಂಗಲ್ಲ. ಊಟ ಅಂತೂ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಊಟ ಮಾಡ್ತಿದ್ದಾರೆ. ಒಂದು ಪ್ಲೇಟ್ಸ್ ಖಾಲಿ ಆಗಿದೆ ಅಂತ ಸೊ ವೇಟ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ಚಿಕನ್ ಪ್ಲೇಟಿಂದ ಬೆಂಡೆ ತೊಗೊಂಡಿದ್ದೀನಿ. ಊಟ ತುಂಬ ಚೆನ್ನಾಗಿದೆ. ಬೆಂಡೆಕಾಯಿ ತುಂಬ ಚೆನ್ನಾಗಿದೆ. ಊಟ ತುಂಬ ಚೆನ್ನಾಗಿದೆ. ಊಟ ನೀಟಾಗಿ ಊಟ ಮಾಡಬೇಕು ಅಂತ ಇಷ್ಟು ದಿನ ಫುಲ್ ಡಯಟ್ ಮಾಡಿಬಿಟ್ಟಿದೆ ಅದಕ್ಕೆ. ನಮ್ಮದು ಮಕ್ಕಳದು ಎಲ್ಲರದ್ದು ಊಟ ಆಯಿತು. ಊಟ ಎಲ್ಲ ಆದಮೇಲೆ ರಿಟರ್ನ್ ಗಿಫ್ಟ್ ಅಂತ ಕೊಟ್ಟರು. ಸೊ ಗಿಫ್ಟ್ ಕೊಟ್ಟ ಮೇಲೆ ಮಕ್ಕಳು ಸುಮ್ಮನೆ ಇರ್ತಾರೆ. ಅದನ್ನು ಓಪನ್ ಮಾಡೋ ಕ್ಯೂರಿಯಸ್ ಎಷ್ಟಿರುತ್ತೆ ಅಂದರೆ ನನಗೇನು ಸಿಕ್ಕಿದೆ, ನಿನಗೇನು ಸಿಕ್ಕಿದೆ ಅಂತ ಹೇಳಿ. ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ. ಹಾಗಾಗಿ ಇವ್ರನ್ನ ಪರಿಚಯ ಮಾಡ್ಕೊಂಡಿದ್ದೆ ಆಲ್ರೆಡಿ. ಸೊ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಫಸ್ಟ್ ಪೂಜಾ ಅವರೇ ಹಾಯ್ ಪೂಜಾ. ಸೊ ಇವ್ರು ಇವಾಗ ಹೊಸದಾಗಿ ಒಂದು ಕಾವ್ಯ ಕೇರಾಜ್ ಅಂತ ಚಾನಲ್ ಓಪನ್ ಮಾಡಿದ್ದಾರೆ. ನೀವೆಲ್ಲರೂ ನೋಡಿರ್ತೀರಾ ಅನ್ಸುತ್ತೆ ಆಬ್ವಿಯಸ್ಲಿ. ಇವರ ಚಾನಲ್ಗೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ, ಪೂಜಾ ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಲಿಪಿ ಫ್ರೆಂಡು ಲಿಪಿ ಬರ್ಡೇಗೆ ಕರೆಕ್ಟ್ ತಕ್ಷಣ ಖುಷಿಯಿಂದ ಕರ್ಕೊಂಡ್ ಬಂದಿದ್ದಾಳೆ. 2 ದಿನದ ಮುಂಚೆ ಜಗಳ ಆಡಿದ್ಲಂತಲ್ಲ, ಮಾತಾಡ್ತಿರ್ಲಿಲ್ವಂತೆ. ಆ್ಯಂಡ್ ಲಿಪಿಯಿಂದ ನೋಡಿದ್ಯಾ ಯಾರು ಇವಳು? ಪೂಜಾ ಅವ್ರ ಮಗಳು ಇವಳು. ಆ್ಯಂಡ್ ಬಾರು ಅಮ್ಮ ವಿಡಿಯೋಗ್ರಾಫರ್ ಕಾವ್ಯ ಕೇರಾಜ್. ಅವಳು ಯಾವಾಗಲೂ ನೋಡ್ತಿರ್ತಾಳೆ. ಬರ್ಡೇ ಪಾರ್ಟಿ ಅಂತೂ ತುಂಬಾ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸಮೇತ. ಸೊ ಇನ್ವೈಟ್ ಮಾಡಿದ್ದಕ್ಕೆ ಶ್ರುತಿ ಅವ್ರಿಗೆ ಥ್ಯಾಂಕ್ ಯು. ಸತೀಶ್ ಅವರು ಬಂದರು, ಬಟ್ ಅವರು ಒಂದು ಸ್ವಲ್ಪ ಲೇಟಾಗಿ ಬಂದರು. ಸೊ ಲೇಟಾಗಿ ಬಂದ್ರೂ ಸ್ವಲ್ಪ ಲೇಟೆಸ್ಟಾಗಿ ಬಂದರು. ಯಾಕಂದರೆ ಅವ್ರನ್ನ ನೋಡಿ ಸ್ವಲ್ಪ ಜನ ತುಂಬ ಖುಷಿಪಟ್ಟು ಹಾರ್ಟ್ಫುಲಿ ವಿಶ್ ಮಾಡಿದರು, ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಹೇಳಿ. ಆ ಮಾತುಗಳು ಎಷ್ಟು ಸಪೋರ್ಟಿವ್ ಆಗಿರುತ್ತೆ ಅಂದರೆ ಕೆಲವೊಂದು ಕಮೆಂಟ್ಸ್ಗಳು ಬೇಡವಾದ ಕಮೆಂಟ್ಸ್ ಆಗಿರುತ್ತೆ. ಸೊ ಅದನ್ನು ಮರೆಮಾಚುವಷ್ಟು ಸಪೋರ್ಟ್ ಆಗಿರುತ್ತೆ. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಡೋದು ಸ್ವಲ್ಪ ಲೇಟೇ ಆಯಿತು. ನಮ್ಮ ಕಡೆ ಆನೆ ಕಾಟ ಇರೋದ್ರಿಂದ ಸ್ವಲ್ಪ ಹೆದರ್ಕೊಂಡೇ ಹೋದ್ವಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋಸ್ ಯಾರೆಲ್ಲ ನೋಡಿಲ್ಲ ಹೆಚ್ಚೆಚ್ಚು ನೋಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.